ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಸೊ ತುಂಬ ದಿನದ ನಂತರ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಎಲ್ಲರೂ ಆಯುರ್ವೇದಿಕ್ ಪಂಚಕರ್ಮ ಚಿಕಿತ್ಸೆ ಕೇಳಿರ್ತೀರ. ಸೊ ಅದರಲ್ಲಿ ವಿರೇಚನ ಅನ್ನೋದು ಒಂದು ಟೈಪು. ಸೊ ಅದನ್ನು ವಿರೇಚನ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, 1 ವೀಕ್ ಇರುತ್ತೆ. ಸೊ ಈಗ ನಾನು ಮಾಡಿಸ್ಕೊಳ್ತಾ ಇರೋದು ಇಲ್ಲೇ ಗೌರ್ಮೆಂಟ್ ಆಯುಷ್ ಡಿಪಾರ್ಟ್ಮೆಂಟಿಂದ ಇರುತ್ತಲ್ವ, ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ. ಸೊ ತುಂಬ ಪ್ರೈವೇಟ್ ಇದರಲ್ಲೂ ಮಾಡ್ತಾರೆ, ಬಟ್ ಅಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಇಲ್ಲಿ ಹೋಗಿ ಹಾಗೆ ಬರೋದು, ಬಟ್ 7 ಡೇಸ್ ಪ್ರೊಸೀಜರ್ಸ್ ಇರುತ್ತೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಆ್ಯಕ್ಚುಲಿ ಅಂದರೆ ಅದು ಆಯುರ್ವೇದದಲ್ಲಿ ಒಂದು ಟ್ರೆಡಿಷ್ನಲ್ ಮೆಥಡ್ ಪಂಚಕರ್ಮ ಅಥವಾ ವಿರೇಚನ ಅನ್ನೋದು. ಇದರಲ್ಲಿ ಮೇನಾಗಿ ಫೋಕಸ್ ಮಾಡೋದು ಡಿಟಾಕ್ಸಿಫೈ, ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ 3 ಡೇಸ್ ಅವರು ಒಂದು ಔಷಧಿಯನ್ನು ಕೊಡ್ತಾರೆ, ಅದನ್ನು ಕುಡ್ಕೊಂಡು ಬರೋದು ಅಷ್ಟೇ. ಬಟ್ ಡಯೆಟ್ ಕಂಪಲ್ಸರಿ ಇರುತ್ತೆ. 3 ಡೇಸ್ ಬರೀ ಗಂಜಿ, ಅದು ಸ್ವಲ್ಪ ಅಷ್ಟೇ ಸಾಲ್ಟ್ ಹಾಕ್ಕೊಂಡು ಗಂಜಿಲೇ ಇರಬೇಕಾಗುತ್ತೆ, ಬೇರೆ ಏನೂ ಫುಡ್ ಇಲ್ಲ. ಬಿಸಿ ನೀರು, ಸ್ವಲ್ಪ ಬಿಸಿ ನೀರು ಸಿಪ್ ಮಾಡ್ತಾ ಇರೋದು ಆಗಾಗ ಅಷ್ಟೇ. ಸೊ ವೀಕ್ನೆಸ್ ಆಗೇ ಆಗುತ್ತೆ ನನಗೂ. ನಿನ್ನೆ ಅಂದರೆ ನಿನ್ನೆ ಹೋಗಿ ಬಂದೆ, ಆಮೇಲೆ ಫುಲ್ ಡೇ ಗಂಜಿಲೇ ಇದ್ದಿದ್ದರಿಂದ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತಾ ಇದೆ. ಇವತ್ತು ನಾಳೆ ಇನ್ನೂ 2 ದಿನ ಕಂಪ್ಲೀಟ್ ಗಂಜಿಲೇ ಇರಬೇಕು. ಸೊ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇಟ್ಸ್ ಓಕೆ. ಖಂಡಿತ ವೆಯ್ಟ್ ಲಾಸ್ ಅಂತೂ ಆಗೇ ಆಗುತ್ತೆ, 1-2 kg. ನೋಡೋಣ ನೆಕ್ಸ್ಟ್ 3 ಡೇಸ್ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ಸೆಕೆಂಡ್ ಡೇ, ಆಲ್ಮೋಸ್ಟ್ ಈಗ 8 ಗಂಟೆಗೆ ಅಲ್ಲಿರಬೇಕು. ಸೊ ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ನಾನು ಸ್ಕೂಟಿ ತೊಗೊಂಡು ಹೋಗಿದ್ದೆ, ಆಮೇಲೆ ಸೆಕೆಂಡ್ ಡೇ ವೆಂಕಿನೇ ಬರ್ತೀನಿ ಅಂತ ಅಂದರು, ಸ್ವಲ್ಪ ವೀಕ್ನೆಸ್ ಇದ್ದಿದ್ದರಿಂದ. ಸೊ ಬಗ್ಗೋಣ್ ಕ್ರಾಸ್ ಇದೆಯಲ್ಲ ಕುಮಟಾದಲ್ಲಿ, ಅದರ ಮೇಲ್ಗಡೆನೇ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇರೋದು. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ, ತುಂಬ ಜನರಿಗೆ ಇದಿನ್ನೂ ಗೊತ್ತಿಲ್ಲ, ಅಂದರೆ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲೂ ಪಂಚಕರ್ಮ ಎಲ್ಲ ಮಾಡ್ತಾರೆ ಅಂತ. ಸೊ ಚೆನ್ನಾಗಿದೆ ಹಾಸ್ಪಿಟಲ್ಲು. ಸೊ ಈ ಥರ ಮೆಡಿಕೇಟೆಡ್ ತುಪ್ಪ ಕೊಡ್ತಾರೆ, ಖಾಲಿ ಹೊಟ್ಟೆಲ್ ಕುಡಿಬೇಕು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಈ ಥರ ದಪ್ಪ ಗಂಜಿ ಮಾಡಿಕೊಂಡೆ. ಹಸುವಾಗೋ ತನಕ ತಿನ್ನೋ ಹಾಗಿಲ್ಲ, ಹಸುವಾದ್ಮೇಲೆ ತಿನ್ಬೋದು. ಇವತ್ತು 3rd ಡೇ. ಇವತ್ತೊಂದು ದಿನ ಔಷಧಿ ಕುಡ್ಕೊಬರಬೇಕು. ಹಾಗೆಯೇ ಇವತ್ತು ಫುಲ್ ಗಂಜಿ ಬಿಸಿ ನೀರು ಅಷ್ಟೇ. ಸೊ 2 ದಿನ ಅಂತೂ ಮುಗಿಸಿದ್ದೀನಿ, ನಿನ್ನೆ. ವೀಕ್ನೆಸ್ ಅನ್ನಿಸ್ತಾ ಇದೆ, ಅಂದರೆ ಏನು ಮಾಡೋಕ್ಕೆಲ್ಲ ಅಷ್ಟೊಂದು ಎನರ್ಜಿ ಇಲ್ಲ. ತೀರಾ ಇದು ಅಂತ ಅಲ್ಲ, ಬಟ್ ಒಂದೇ ಸಲ ಅಂದರೆ ಬಾಡಿಗೆ ಏನೂ ಹೋಗಲ್ವಲ್ಲ, ಅಂದರೆ ಬರೀ ಗಂಜಿ ಮತ್ತು ಬಿಸಿ ನೀರು ಅಷ್ಟೇ ಇರೋದಕ್ಕೆ ಸ್ವಲ್ಪ ವೀಕ್ನೆಸ್ ಆಗ್ತಾ ಇದೆ. ಸೊ ಈಗ ಹಂಗೇನು ಹೊರಟಿದ್ದೀನಿ, ಬಿಸಿನೀರು ಬಾಟಲ್ ತೊಗೊಂಡು ಹೋಗಬೇಕು. ಇವತ್ತು ಸ್ವಲ್ಪ ಔಷಧಿನೂ ಜಾಸ್ತಿ ಇದೆಯಂತೆ. ಫಸ್ಟ್ ಡೇ 30 ml ಕೊಟ್ಟಿದ್ರು, ನಿನ್ನೆ 60 ml, ಇವತ್ತು 90 ml ಇದೆ. ಸೊ ಸ್ವಲ್ಪ ಅದು ಕುಡಿಯೋದೇ ಕಷ್ಟ ಆಗುತ್ತೆ. ಗೊತ್ತಿರುತ್ತಲ್ವ ಆಯುರ್ವೇದಿಕ್ ಇದೆಲ್ಲ ಹೇಗಿರುತ್ತೆ ಅಂತ. ಬಟ್ ಲಾಸ್ಟ್ ಅಂದರೆ ಇನ್ನೂ 3-4 ಡೇಸ್ ಪ್ರೊಸೀಜರ್ ಅಂದರೆ ಇದೆ, ಬಟ್ ಈ ಔಷಧಿ ಕುಡಿಯೋದು ಇವತ್ತು ಲಾಸ್ಟ್, 3 ದಿನ ಅಷ್ಟೇ. ಸೊ ಮುಗಿಯುತ್ತೆ ಇವತ್ತು ಔಷಧಿ, ಆಮೇಲೆ ಗಂಜಿ ಎಲ್ಲ. ನಾಳೆಯಿಂದ ಲೈಟಾಗಿ ಬ್ರೇಕ್ಫಾಸ್ಟ್ ಆ್ಯಂಡ್ ಮೆತ್ತಗಿನ ಅನ್ನ, ರಸಮ್ ಎಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಅದೇ ಒಂದು ಖುಷಿ. ಸೊ 3 ದಿನ ಔಷಧಿ ಕುಡಿಯೋದು ಮುಗೀತು. ಸೊ ಇವತ್ತಿಂದ 3 ದಿನ ಮಸಾಜ್ ಮತ್ತು ಸ್ಟೀಮ್ ಇರುತ್ತೆ. ಸೊ ಇವತ್ತು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ನೀರು ದೋಸೆ ತಿಂದಿದ್ದೀನಿ. ಸೊ ಈಗ 1-3/4 ತಾಸು ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ನೋಡಬೇಕು. ಇವತ್ತು ಅನ್ನ ಮತ್ತು ರಸಮ್ ತಿನ್ಬೋದಲ್ವ, ಹಾಗಾಗಿ ಸ್ವಲ್ಪ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಟೊಮೆಟೊ ಹಣ್ಣು ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಒಂದು ಚಿಟಿಕೆ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡೆ.
ಅದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಕೊಂಡೆ ಅಷ್ಟೇ. ಯಾಕೆಂದರೆ ಗಂಜಿ ಬದಲು ಇದು ಏನೋ ಒಂದು ಸ್ವಲ್ಪ ಸಿಗ್ತಾ ಇದೆಯಲ್ವ, ರಸಮ್ ಆದರೂ ಬೆಟರ್ ಇರುತ್ತೆ ಅಂತ. ಸೊ ಹೋಗಿ ಮಸಾಜ್ ಆ್ಯಂಡ್ ಸ್ಟೀಮ್ ಮುಗಿಸ್ಕೊಬಂದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಸೊ ಫುಲ್ ಆಯಿಲಲ್ಲಿ ಅವರೊಂದು ಆಯಿಲ್ ಬರ್ಕೊಟ್ಟಿದ್ರು. ಸೊ ಆ ಆಯಿಲಲ್ಲಿ ಫುಲ್ ಬಾಡಿ ಮಸಾಜ್ ಮಾಡ್ತಾರೆ. ಹಾಗೆಯೇ ಮಸಾಜ್ ಆದ ತಕ್ಷಣ ಒಂದು ಹಬೆ ಪೆಟ್ಟಿಗೆ ಇರುತ್ತೆ. ಸೊ ಇಷ್ಟು ಮಾತ್ರ ನೆಕ್ ಮುಖ ಅಷ್ಟೇ ಓಪನ್ ಇರುತ್ತೆ, ಫುಲ್ ಬಾಡಿ ಎಲ್ಲ ಪೆಟ್ಟಿಗೆ ಒಳಗೆ ಇರುತ್ತೆ. ಸೊ ಫುಲ್ ಸ್ಟೀಮ್ ಕೊಡ್ತಾರೆ, ಅದು ಫುಲ್ ಬಿಸಿ ಹಬೆ ಒಳಗಡೆ ಬಿಡ್ತಾರೆ. ಸೊ ಆವಾಗ ಫುಲ್ ಸ್ವೆಟ್ ಆಗುತ್ತೆ. ಅಂದರೆ ನಾವು ಫುಲ್ ಸ್ವೆಟ್ ಆದ ನಂತರ ಅಂದರೆ ನಮಗೆ ಸ್ವಲ್ಪ ಸುಸ್ತು ಅಂತ ಫೀಲ್ ಆಗುತ್ತಲ್ಲ, ಆವಾಗ ಅವ್ರ ಹತ್ರ ಹೇಳಬೇಕು. ಸೊ ಹೊರಗೆ ಬರ್ಬೋದು. ಸ್ಟೀಮ್ ಮಸಾಜ್ ಆ್ಯಂಡ್ ಸ್ಟೀಮ್ ತೊಗೊಂಡ್ಮೇಲೆ ಒಂಥರ ಬಾಡಿ ಎಲ್ಲ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ಮನೆಗೆ ಬಂದು 1 ತಾಸು ಬಿಟ್ಟು ಬಿಸಿ ನೀರು ಸ್ನಾನ ಎಲ್ಲ ಮಾಡಿದೆ. ಸೊ ಆರಾಮ್ ಅನ್ನಿಸ್ತಾ ಇದೆ. ಆ್ಯಂಡ್ ಇವತ್ತು ಸ್ವಲ್ಪ ಅದೇ ನಾನು ಹೇಳಿದಾಗೆ ಫುಡ್ಡನ್ನು ಒಂದು ಮೆತ್ತಗಿನ ಆಹಾರನ ಲೈಟಾಗಿ ತೊಗೋಬೋದು. ಅಂದರೆ ಖಾರ ಮಸಾಲ ಅದೆಲ್ಲ ತಿನ್ನೋಂಗಿಲ್ಲ. ಅದೇ ನೀರು ದೋಸೆ, ಅನ್ನ, ಏನು ಜಾಸ್ತಿ ಮಸಾಲ ಎಲ್ಲ ಹಾಕಿದೆ, ಟೊಮೆಟೊ ಬೇಯಿಸಿ ಒಂದು ರಸಮ್ಮು, ಅದನ್ನು ಈಗ ಮಾಡ್ತಾಯಿದ್ದೀನಿ. ಸೊ ಅದೇ ದಿಂಬು ಶರ್ಬತ್ ಕುಡಿಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಮೋಸಂಬೆ ಹಣ್ಣು ಸಿಕ್ಕಿದ್ರೆ ಮೋಸಂಬೆ ಹಣ್ಣೊಂದು ತಿನ್ಬೋದಂತೆ. ಸೊ ಇಷ್ಟು ಇವತ್ತಿನ ಅದು. ಇನ್ನೂ 2 ಡೇಸ್ ಇದೆ, ಇನ್ನು 3 ಡೇಸ್ ಇದೆ ಆ್ಯಕ್ಚುಲಿ ಪ್ರೊಸೆಸ್, ಇನ್ನೂ 3 ಡೇಸ್ ಇದೆ. ಸೊ ಹೇಳ್ತೀನಿ ಹೇಗಿರುತ್ತೆ ಅಂತ. ಇಲ್ಲೇ ಮಸಾಜ್ ಮಾಡೋದು. ಒಂದು ಹಳೆ ಬೆಡ್ಶೀಟನ್ನು ಮನೆಯಿಂದ ತೊಗೊಂಡು ಹೋಗಬೇಕಾಗುತ್ತೆ. ಆಮೇಲೆ ಇದು ಸ್ಟೀಮರ್, ಇದರೊಳಗೆ ಕೂರಿಸಿ ತಲೆ ಮಾತ್ರ ಓಪನ್ ಇರುತ್ತೆ, ಒಳಗಡೆಯಿಂದ ಸ್ಟೀಮ್ ಕೊಡ್ತಾರೆ. ಸೊ ಡೇ 7 ಇವತ್ತು. ವಿರೇಚನ ಇದೆ. ಒಂದು ಲೇಹನ 35 ಗ್ರಾಮ್ಸ್ ವೇ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ಒಂದು 8:30 ಆಗಿದೆ ಮಾರ್ನಿಂಗ್, ಖಾಲಿ ಹೊಟ್ಟೆಲಿ ತೊಗೊಳ್ಲಿಕ್ಕೆ ಹೇಳಿದ್ದಾರೆ. ಸೊ ಇದು ತೊಗೊಂಡ್ಮೇಲೆ ಏನು ಫುಡ್ ತೊಗೊಳ್ಳೋ ಹಾಗಿಲ್ಲ. ಒಂದು 2 ಗಂಟೆ, ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಗಂಜಿ ತಿಳಿ ಮಾತ್ರ, ಇವತ್ತು ಗಂಜಿ ತಿಳಿ ಮಾತ್ರ ಕುಡ್ಕೊಂಡಿರಬೇಕು. ಇದನ್ನು ತಗೊಂಡು ಒಂದು ಸ್ವಲ್ಪ ಹೊತ್ತಿಗೆ ಲೂಸ್ ಮೋಷನ್ ಥರ ಸ್ಟಾರ್ಟ್ ಆಗುತ್ತೆ. ಒಂದು 8-10 ಸಲನಾದರೂ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಅವರಿಗೆ ಇನ್ಫಾರ್ಮ್ ಮಾಡಬೇಕು. ಡೆಫಿನೆಟ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ಆಗ್ಬೋದು, ನೋಡೋಣ ಹೇಗಾಗುತ್ತೆ ಅಂತ. ಸೊ ನಿನ್ನೆಗೆ ನನ್ನ ಪಂಚಕರ್ಮ ಟ್ರೀಟ್ಮೆಂಟಿಂದು ಕಂಪ್ಲೀಟ್ ಪ್ರಾಸೆಸ್ ಮುಗೀತು. ನಿನ್ನೆ ಅಂದರೆ ಡೇ 8, ಅಂದರೆ ಆ್ಯಕ್ಚುಲಿ ಪ್ರಾಸೆಸ್ ಅಂದರೆ ಡೇ 7 ಡೇಸ್ ಇರುತ್ತೆ. ಬಟ್ 1 ಡೇ ಮುಗಿದ ಮೇಲೂ ನಾವು ವಿರೇಚನ ಮುಗಿದ ಮೇಲೆ 1 ಡೇ ಫುಲ್ ಗಂಜಿಲೇ ಇರಬೇಕಾಗುತ್ತೆ 3 ಹೊತ್ತು. ಒಂದೇ ಸಲ ನಾವು ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ವಿರೇಚನ ಕಂಪ್ಲೀಟ್ ಬಾಡಿ ಕ್ಲೀನಾಗಿರುತ್ತೆ. ಸೊ ಫುಡ್ ಏನೂ ಇರೋದಿಲ್ಲ ಬಾಡಿಲಿ. ಹಾಗಾಗಿ ನೆಕ್ಸ್ಟ್ ಡೇ ಏನು ಹೇಳ್ತಾರೆ, 3 ಟೈಮ್ ಗಂಜಿನೇ ಸ್ವಲ್ಪ ದಪ್ಪ ನಾರ್ಮಲ್ ಗಂಜಿ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಸೊ ದ್ಯಾಟ್ ನಮ್ಮ ಬಾಡಿನೂ ಅದನ್ನು ನಿಧಾನವಾಗಿ ಸಾಲಿಡನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದೇ ಸಲ ನೀವು ಸಾಲಿಡ್ ಫುಡ್ಡನ್ನು ತಿಂದುಬಿಟ್ರೆ ಕಾನ್ಸ್ಟಿಪೇಷನ್ ಅಥವಾ ಅಜೀರ್ಣ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಅಂತ ಹಾಗೆ ಹೇಳ್ತಾರೆ. ಸೊ ಇವತ್ತಿಂದ ನಾನು ನಿಧಾನಕ್ಕೆ ನೀರು ದೋಸೆ ಮತ್ತು ಅನ್ನ, ಹೆಸರುಬೇಳೆ, ದಾಲ್ ಈ ಥರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಒಂಥರ ಖುಷಿ ಆಗ್ತಾಯಿದೆ, ಯಾಕೆಂದರೆ ಇಷ್ಟು ದಿನ ಬರೀ ಅದೇ ಗಂಜಿ ಆಮೇಲೆ ಲೈಟ್ ಫುಡ್ ಅಷ್ಟೇ ಇತ್ತು. ಏನು ಖಾರ ಆಗಲಿ ಹುಳಿ ಪದಾರ್ಥ ಅಥವಾ ವೆಜಿಟೇಬಲ್ಸ್ ಏನೂ ಇರಲಿಲ್ಲ, ಫ್ರೂಟ್ಸ್ ಏನು. ಸೊ ಅಗೇನ್ ನಾಡಿದ್ದು ಇಂದ ಆ್ಯಕ್ಚುಲಿ ನನ್ನ ರುಟೀನ್ ಆಹಾರ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಪಂಚಕರ್ಮ ಮಾಡಿಸಿದ್ರಿಂದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈ ಪಂಚಕರ್ಮ ವಿರೇಚನ ಮಾಡಿಸೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಜನ ಕೂಡ ನಾರ್ಮಲಿನೂ ಮಾಡ್ತಾರೆ, ಅಂದರೆ ಸ್ಪೆಸಿಫಿಕ್ಕಾಗಿ ಹೆಲ್ತ್ ಪ್ರಾಬ್ಲಮ್ ಇರಬೇಕಂತ ಇಲ್ಲ. ನಾನು ಕೂಡ ಅದೇ ಒಂದು ಇದರಲ್ಲಿ ಮಾಡಿಸಿದ್ದು. ಸೊ ಹೋಲ್ ಡೈಜೆಸ್ಟಿವ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹಾಗೆಯೇ ಬಾಡಿ ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ, ಆಮೇಲೆ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ಇದೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ.
ನಾನಿನ್ನು ಜಸ್ಟ್ ಮುಗಿಸಿರೋದ್ರಿಂದ ನಾನು ನೆಕ್ಸ್ಟ್ ಯಾವ ಥರ ಫುಡ್ ರುಟೀನನ್ನು, ಯಾವ ಥರ ಒಳ್ಳೆಯ ಆಹಾರನ ತಗೊಳ್ತೀನಿ ಅನ್ನೋದ್ರ ಮೇಲೆ ಹೋಲ್ ನೆಕ್ಸ್ಟ್ ಹೇಗಿರುತ್ತೆ ಹೆಲ್ತ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಒಂದು ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಅಷ್ಟೇ ಅಲ್ಲ, ನಾವು ನೆಕ್ಸ್ಟ್ ಹೇಗೆ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪಂಚಕರ್ಮ ಮಾಡಿಸಿದ್ದು ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ. ಸೊ ಪ್ರೈವೇಟಲ್ಲಿ ತುಂಬ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಮಾಡ್ತಾರೆ, ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಮೆಡಿಸಿನ್ಸ್ ಮಾತ್ರ ಅವರಿಗೆ ಏನು ತುಪ್ಪ ಅಂದರೆ ಮೆಡಿಸಿನ್ ಕೊಡ್ತಾರಲ್ವ, ಸೊ ಅದನ್ನು, ಆಮೇಲೆ ಆಯಿಲು ಅದಷ್ಟನ್ನು ಅವರು ಬರ್ಕೊಡ್ತಾರೆ. ಅದಕ್ಕೆ 850 ರೂಪೀಸ್ ಆಗುತ್ತೆ. ಅದನ್ನು ಮಾತ್ರ ನೀವು ಮುಂಚಿನ ದಿನ ತಗೊಂಡು ಹೋಗಿ ಕೊಟ್ಟರೆ ಆಯಿತು ಅಷ್ಟೇ. ಸೊ ಇದು ಹೋಲ್ ಪ್ರೊಸೆಸನ್ನು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು 7 ದಿನದ ಪ್ರೊಸೀಜರ್ ಆಗಿರುತ್ತೆ. ಸೊ ನೀವು ಹೋಗೋಕ್ಕಿಂತ ಮುಂಚೆ ಯಾವುದೇ ಥರದ ಫಂಕ್ಷನ್ ಆಗಲಿ ಅಥವಾ ಮನೆಯಿಂದ ಹೊರಗೆ ಹೋಗೋದಾಗಲಿ ಏನನ್ನೂ ಇಟ್ಕೋಬಾರ್ದು. ಯಾಕೆಂದರೆ ಮಧ್ಯದಲ್ಲಿ ಮಿಸ್ ಮಾಡೋ ಹಾಗಿಲ್ಲ, ಹಾಗಾಗಿ ಆಮೇಲೆ ಏನು ತಿನ್ನೋ ಹಾಗಿಲ್ಲ. ಸೊ ಅದರಿಂದ ಫಸ್ಟ್ 3 ದಿನ ಏನಿರುತ್ತೆ ನೀವು ಖಾಲಿ ಹೊಟ್ಟೆಲಿ ಹೋಗಬೇಕಾಗತ್ತೆ, ಬಿಸಿ ನೀರನ್ನು ತಗೊಂಡು. ಸೊ ಅಲ್ಲಿ ಮೆಡಿಸಿನನ್ನು ಕೊಡ್ತಾರೆ. ಸೊ 1ನೇ ದಿನ 30 ml, ಆಮೇಲೆ 60, 3rd ಡೇ 90 ml ಈ ಥರ ಮೆಡಿಕೇಟೆಡ್ ತುಪ್ಪನ ಕೊಡ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಕುಡ್ಕೊಂಡು ಮನೆಗೆ ಬರಬೇಕು. ಸೊ ಫುಲ್ ಹಶ್ವಾಗೋ ತನಕ, ಅಂದರೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕನೂ ನೀವು ಏನೂ ಫುಡ್ಡನ್ನು ತಗೊಳ್ಳೋ ಹಾಗಿಲ್ಲ. ಏನು ಫುಡ್ ಅಂದರೆ 3 ದಿನ ಬರೀ ಚಪ್ಪೆ ಗಂಜಿಲೇ ಇರಬೇಕಾಗುತ್ತೆ. ಸೊ ಗಂಜಿನ ತಗೊಳ್ಳೋ ಹಾಗಿಲ್ಲ, ಜಸ್ಟ್ ಬಿಸಿ ನೀರನ್ನು ಆಗಾಗ ಕುಡಿತಾ ಇರಬೇಕು. ಸೊ ಕಂಪ್ಲೀಟ್ ನಿಮಗೆ ಹೊಟ್ಟೆ ಹಸಿವಾಗಬೇಕು. ಸೊ ಆಲ್ಮೋಸ್ಟ್ ಒಂದು 12 ಗಂಟೆ ಟೈಮಿಗೆ ಹಸಿವಾಗತ್ತೆ. ಸೊ ಆವಾಗ ನೀವು ಎಷ್ಟು ಬೇಕೋ ಅಷ್ಟು ಗಂಜಿನ, ಅಂದರೆ ನನಗೆ ಕಂಪ್ಲೀಟ್ ಚಪ್ಪೆ ಆಗಿಲ್ಲ, ಹಾಗಾಗಿ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡೆ ನಾನು. ಸೊ ಅದನ್ನು ಕುಡಿಬೋದು. ಆಮೇಲೆ ನಿಮಗೆ ಹಸಿವಾದಷ್ಟೊತ್ತಿಗೆ ನೀವು ಅಗೇನ್ ಗಂಜಿನ ತಗೊಳ್ಬೋದು. ಸೊ 3 ದಿನ ಇದೇ ಪ್ರೊಸೀಜರ್. ಹೋಲ್ ಡೇ ನೀವು ಬಿಸಿ ನೀರನ್ನು ಕುಡಿತಾ ಇರಬೇಕು ಅಷ್ಟೇ. ಸೊ ಆಮೇಲೆ ಡೇ 4, 5, 6 ಮಸಾಜ್ ಮತ್ತು ಸ್ಟೀಮ್ ಇರುತ್ತೆ. ಸೊ 4, 5, 6th ಡೇ ಏನು ಅಂದರೆ ನೀವು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಮಸಾಜಿಗೆ ಹೋಗುವಾಗ ನೀರು ದೋಸೆ ಇಲ್ಲಾಂದರೆ ಉಪ್ಪಿಟ್ಟನ್ನು ತಿಂದ್ಕೊಂಡು ಹೋಗ್ಬೋದು. ಸೊ 3 ದಿನ ಅದಷ್ಟೇ ಸೇಮ್ ಪ್ರೊಸೀಜರ್. ಮಸಾಜ್ ಮಾಡ್ತಾರೆ, ಹಾಗೆಯೇ ಹಬೆ ಒಂದು ಬಾಕ್ಸಲ್ಲಿ ಒಂದು 15 ನಿಮಿಷ ಕೂರಿಸ್ತಾರೆ. ಸೊ ಅದರಲ್ಲಿ ನೀವು ಮಧ್ಯಾಹ್ನ ಮೆತ್ತಗಿನ ಅನ್ನ ಹಾಗೆ ರಸಮ್, ಅಂದರೆ ಖಾರ ಏನೂ ಇಲ್ಲದೇ ಲೈಟಾಗಿ ರಸಮ್ ತಿನ್ಬೋದು ಅಷ್ಟೇ. ಲಿಂಬು ಶರ್ಬತ್ತನ್ನು ಕುಡಿಬೋದು, ಹಾಗೆಯೇ ಮೋಸಂಬಿ ಹಣ್ಣನ್ನು ತಿನ್ಬೋದು. ಬೇರೆ ಏನು ಫ್ರೂಟ್ಸ್ ವೆಜಿಟೇಬಲ್ಸ್ ಏನೋ ತಿನ್ನೋ ಹಾಗಿಲ್ಲ, ಬಟ್ ಬೆಟರ್, ಗಂಜಿಗಿಂತ ಸ್ವಲ್ಪ ಎನರ್ಜಿ ಬರುತ್ತೆ. ಸೊ ಫಸ್ಟ್ 3 ದಿನ ಮಾತ್ರ ಸ್ವಲ್ಪ ವೀಕ್ನೆಸ್ ಆಗೇ ಆಗುತ್ತೆ. ಆಮೇಲೆ ಡೇ 7 ಅಂದರೆ ವಿರೇಚನ, ಅದು ನಿಮಗೆ ಒಂದು ಸ್ವಲ್ಪ ಅವರು ವೇ ಮಾಡಿ ಒಂದು ಲೇಹವನ್ನು ಕೊಡ್ತಾರೆ. ಸೊ ಡೇ 7th ಡೇ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು 8-8ವರೆಗೆ ಆ ಲೇಹ ಕಂಪ್ಲೀಟ್ ತಿನ್ನಬೇಕು. ಸೊ ಆ ದಿನ ನಿಮಗೆ ಕಂಪ್ಲೀಟ್ ಬಾಡಿ ಕ್ಲೆನ್ಸ್ ಆಗುತ್ತಲ್ವ, ಸೊ ಲೂಸ್ ಮೋಷನ್ ಆಗುತ್ತೆ. ಒಂದು 10 ಸಲ ಅಂತೂ ಅವ್ರು ಆಗಬೇಕು ಅಂತ, 10ಕ್ಕಿಂತ ಮೇಲೆ ಆಗಬೇಕು ಅಂತ ಹೇಳ್ತಾರೆ. ಸೊ ಎಷ್ಟು ನಿಮ್ಮ ಒಂದು ಬಾಡಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವತ್ತು ಕೂಡ ಸುಸ್ತಾಗುತ್ತೆ, ಯಾಕೆಂದರೆ ಖಾಲಿ ಹೊಟ್ಟೆಲಿರಬೇಕು ಲೇಹವನ್ನು ತಿಂದ್ಕೊಂಡು. ಆಮೇಲೆ ಒಂದು 2 ಗಂಟೆ ಅಷ್ಟೊತ್ತಿಗೆ ನೀವು ಗಂಜಿ ತಿಳಿ ಏನಿರುತ್ತಲ್ಲ ಅದಷ್ಟೇ ಕುಡ್ಕೊಂಡಿರ್ಬೇಕಾಗತ್ತೆ ಆ ದಿನ. ಸೊ 7 ಡೇಸ್ ಪ್ರೊಸೀಜರ್ ಮುಗೀತು. ನೆಕ್ಸ್ಟ್ ಡೇ 8 ಒಂದೇ ಸಲ ಸಾಲಿಡ್ ಫುಡ್ ತೊಗೊಳ್ಳೋ ಹಾಗಿಲ್ಲ. ಅಗೇನ್ ಡೇ 8 ನೀವು 3 ಹೊತ್ತು ದಪ್ಪ ಗಂಜಿ, ನಾರ್ಮಲ್ ಗಂಜಿ ಮಾಡಿಕೊಂಡು ತಿನ್ಬೋದು. ಆಮೇಲೆ ಡೇ 9 ಸ್ವಲ್ಪ ಸಾಲಿಡ್, ಅಂದರೆ ಅಗೇನ್ ನೀರು ದೋಸೆ ಹಾಗೆಯೇ ಹೆಸರುಬೇಳೆ ತೊವೆ ಹಾಕ್ಕೊಂಡು ಊಟ ಮಾಡ್ಬೋದು. ಆಮೇಲೆ 1-2 ದಿನ ಬಿಟ್ಟು ನಿಮ್ಮ ನಾರ್ಮಲ್ ಫುಡ್ ರುಟೀನಿಗೆ ಬರ್ಬೋದು. ಸೊ ಇಷ್ಟು ಈ ಒಂದು ಪ್ರೊಸೀಜರ್ ನಾನು ಫಾಲೋ ಮಾಡಿದ್ದು. ಸೊ ಸ್ವಲ್ಪ ವೀಕ್ನೆಸ್ ಅಂತೂ ಆಗಿತ್ತು, ಬಟ್ ಏನು ಬಾಡಿ ಹಗುರ ಅನಿಸ್ತಾ ಇದೆ. ಆಮೇಲೆ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ದಪ್ಪ ಇರೋರಿಗೆ ಇದೊಂದು ಅಡ್ವಾಂಟೇಜ್, ನನ್ನಂಥವರಿಗೆ ಇದೊಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಪರವಾಗಿಲ್ಲ, 1-2 kg ಇಳಿಬೋದು. ಆಮೇಲೆ ಫುಲ್ ಬಾಡಿ ಕ್ಲೆನ್ಸ್ ಆಗಿ ನ್ಯೂ ಸೆಲ್ಸ್ ಜನ್ರೇಟ್ ಆಗೋದ್ರಿಂದ ಅಗೇನ್ ನೀವು ಹೆಲ್ದಿ ಆಗ್ಬೋದು ಖಂಡಿತ. ಸೊ ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಈಗಿನ ಒಂದು ಇದರಲ್ಲಿ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕೈಲಾದಷ್ಟು ನಾವು ಮಾಡೋದು, ಆಮೇಲೆ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಸೊ
ಎಲ್ಲರೂ ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ಳಿ, ಒಳ್ಳೆಯ ಆಹಾರವನ್ನು ತೊಗೊಳ್ಳಿ. ಫಿಸಿಕಲ್ ಹಾಗೆ ಮೆಂಟಲ್ ಎರಡೂ ಇಂಪಾರ್ಟೆಂಟ್, ಎರಡೂ ಹೆಲ್ತೂ ಇಂಪಾರ್ಟೆಂಟ್. ಸೊ ಯಾವುದ್ರ ಬಗ್ಗೆನೂ ತುಂಬ ಯೋಚನೆ ಮಾಡಬೇಡಿ. ಸ್ಟೇ ಸ್ಟ್ರಾಂಗ್, ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ, ಇಷ್ಟೇ. ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.